ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ನಿನ್ನೆ ನಾನು ಬಿಸ್ನೆಸ್ ಸ್ಟಡೀಸ್ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಸೆಕ್ಷನ್ ಎ ಅಂದರೆ 1 ಮಾರ್ಕಿಗೆ ಸಂಬಂಧಪಟ್ಟಾಗೆ 12 ಕ್ವಶನ್ನ ಕೇಳ್ತಾರೆ. ನೀವು ಅದಕ್ಕೆ 10 ಕ್ವಶನಿಗೆ ಆನ್ಸರ್ನ ಮಾಡಬೇಕು. ಆನ್ಸರ್ನ ಯಾವ ರೀತಿಯಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆ್ಯಂಡ್ ಅದು ಫಸ್ಟ್ ಪೇಜಲ್ಲೇ ಬರೀಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಟ್ರಿಕ್ಸನ್ನು ನಾನು ನಿಮಗೆ ಕೊಟ್ಟಿದ್ದೆ ಅಲ್ವಾ. ಇವತ್ತು ಸೆಕ್ಷನ್ ಬಿ ಅಂದರೆ 2 ಮಾರ್ಕ್ಸಿಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ, ಕರೆಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ಆಲ್ರೆಡಿ ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ಆ ವೀಡಿಯೋಸ್ಗಳನ್ನು ನೋಡಿಲ್ಲ ಹೋಗಿಬಿಟ್ಟು ವಾಚ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ವಾಚ್ ಮಾಡಬಹುದು. ಆ್ಯಂಡ್ ನೀಟಾಗಿ ಓದ್ಕೊಂಡು ಒಳ್ಳೆ ರೀತಿಯಾಗಿ ಸ್ಕೋರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾನ್ಸೆಪ್ಟನ್ನು ಶುರು ಮಾಡೋಣ. ನೋಡಿ, ಇದು ಆ್ಯಕ್ಚುವಲ್ ಆಗಿ ನಿನ್ನೆ ಅಪ್ಲೋಡ್ ಮಾಡಿರುವಂತಹ 1 ಮಾರ್ಕಿಗೆ ಸಂಬಂಧಪಟ್ಟಿರುವ ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ರೆಡ್ಯೂಸ್ಡ್ ಸಿಲೆಬಸ್ಸಿಂದ ಬಂದಿರೋದು, ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್. ಓಕೆನಾ? ಸೊ ಅದಕ್ಕೆ ಆನ್ಸರು ಯಾವ್ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳ್ಕೊಂಡು ಆಲ್ರೆಡಿ ನಿಮಗೆ ಗೊತ್ತಿದೆ. ಯಾರಾದರೂ ವೀಡಿಯೋ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿಬಿಟ್ಟು ವಾಚ್ ಮಾಡಿ. ಸೊ 2 ಮಾರ್ಕ್ಸ್ ಕ್ವಶನ್ಸಿಗೆ ಬರೋದಾದರೆ ನಿಮಗೆಲ್ಲ ಕ್ವಶನ್ಸ್ ಆಲ್ರೆಡಿ ಸಿಕ್ಕಿರುತ್ತೆ. ಮಾಡಲ್ ಕ್ವಶನ್ ಪೇಪರ್ ಫಸ್ಟ್ ಆಗಿರ್ಬೋದು, 2 ಆಗಿರ್ಬೋದು, ಕ್ವಶನ್ಸ್ ಸಿಕ್ಕಿರುತ್ತೆ. ಆನ್ಸರ್ನ ಯಾವ ರೀತಿಯಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ಕೂಡ ನೋಡ್ತೀರಾ ಅಂತ ಭಾವಿಸ್ತೀನಿ. ಬನ್ನಿ, ಫಸ್ಟ್ ಕ್ವಶನ್, ವಾಟ್ ಈಸ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ತಿಳ್ಕೊಳ್ಳಿ, 2 ಮಾರ್ಕ್ಸಿಗೆ ಕೇಳಿರೋದು ನೀವು 2 ಲೈನಲ್ಲೋ 3 ಲೈನಲ್ಲೋ ವಾಟ್ ಈಸ್ ಬಿಸ್ನೆಸ್ ಅಂತ ಬರೆದಿಟ್ಟು ಬಂದರೆ ನಿಮಗೆ 2 ಮಾರ್ಕ್ಸು ಸಿಗೋದಿಲ್ಲ. ನೀವು ಬಿಸ್ನೆಸ್ ಅಂತ ಹೇಳಿದ್ರೆ ಏನು, ಸಿಂಪಲ್ಲಾಗಿ ಒಂದು 2 ಲೈನ್ಸ್ ಮೀನಿಂಗು, ಆಮೇಲೆ ಒಂದು 4 ಲೈನ್ಸಿಂದು ಇನ್ನೊಂದು ಮೀನಿಂಗ್ನ ಬರೀಬೇಕು. ಆ ಮೀನಿಂಗು ಕಂಪ್ಲೀಟ್ ಆನ್ಸರ್ ಆಗಿರಬೇಕು. ಆವಾಗ ಮಾತ್ರ ಬಿಸ್ನೆಸ್ ಅಂತಲ್ಲ, ಅವ್ರು ಕೊಟ್ಟಿರುವ ಯಾವ ಕ್ವಶನ್ ಬೇಕಾದರೂ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ಕಂಪ್ಲೀಟ್ ಆನ್ಸರ್ನ ಬರೀಬೇಕು. ನೋಡಿ, ವಾಟ್ ಯು ಮೀನ್ ಬೈ ಬಿಸ್ನೆಸ್ ಅಂತ ಕೇಳಿದ್ರೆ ಇಲ್ಲಿ ಸೆಕೆಂಡ್ ಮೀನಿಂಗ್ ನೋಡಿ, ಎ ಬಿಸ್ನೆಸ್ ಈಸ್ ಆ್ಯನ್ ಆರ್ಗನೈಸೇಷನ್ ಆರ್ ಎಂಟಿಟಿ ದಟ್ ಸೆಲ್ಸ್ ಗೂಡ್ಸ್ ಆರ್ ಸರ್ವೀಸಸ್ ಫಾರ್ ಎ ಪ್ರಾಫಿಟ್. ಇದು ಒಂದು ಸಿಂಪಲ್ ಮೀನಿಂಗು. ಎ ಬಿಸ್ನೆಸ್ ಈಸ್ ಆ್ಯನ್ ಆರ್ಗನೈಸೇಷನ್ ಆರ್ ಎಂಟಿಟಿ ದಟ್ ಸೆಲ್ಸ್ ಗೂಡ್ಸ್ ಆರ್ ಸರ್ವೀಸಸ್ ಫಾರ್ ಎ ಪ್ರಾಫಿಟ್ ಅಂತ ಬರೆದು, ನಿಮಗೆ ಬಿಸ್ನೆಸ್ಸಿನ ಮೀನಿಂಗ್ ಏನು ಗೊತ್ತಿದೆ, ನೀವೇನು ಕಲ್ತ್ಕೊಂಡಿದ್ದೀರಾ, ನಿಮಗೆ ಕಾಲೇಜಲ್ಲಿ ಏನು ಮೀನಿಂಗ್ ಗೊತ್ತಿದೆ, ಅಥವಾ ನೀವು ಯಾವುದಕ್ಕೆ ಪ್ರಿಪೇರ್ ಆಗಿದ್ದೀರಾ ಆ ಮೀನಿಂಗ್ನ ಬರೀಬೇಕು. ನಾನಿಲ್ಲಿ ಬಿಸ್ನೆಸ್ ಈಸ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ ಡಿಫೈನ್ಡ್ ಆ್ಯಸ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ವಾಲ್ವಿಂಗ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಗೂಡ್ಸ್ ಅಂತ ಬರೆದಿದ್ದೀನಿ. ಬಿಸ್ನೆಸ್ ಮೀನಿಂಗ್ ಆಗಿರುತ್ತೆ. ಇದೇ ಮೀನಿಂಗ್ನ ಬರೀಬೇಕು ಅಂತಲ್ಲ, ನೀವು ಸಿಂಪಲ್ ಮೀನಿಂಗ್ ನಿಮಗೆ ಯಾವ್ದು ಗೊತ್ತಿದೆ ಆ ಮೀನಿಂಗ್ನ ಬರೀರಿ. ಆ್ಯಂಡ್ 2 ಮಾರ್ಕ್ಸ್ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ 2 ಮೀನಿಂಗ್ನ ಆದಷ್ಟು ಬರೀಲಿಕ್ಕೆ ಪ್ರಯತ್ನ ಪಡಿ. ಬೈ ಚಾನ್ಸ್ ನಿಮಗೆ 2 ಮೀನಿಂಗ್ಸ್ನ ಬರೀಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ, ಒಂದು ಕೆಲಸ ಮಾಡಿ, ಬರೆಯುವಂತಹ ಮೀನಿಂಗು ವಾಟ್ ಈಸ್ ಬಿಸ್ನೆಸ್ ಅಂತ ಮೀನಿಂಗ್ ಬರೀತಿರಲ್ವ ಅದನ್ನು ಲಾಂಗ್ ಆನ್ಸರ್ನ ಬರೀರಿ. ಓಕೆನಾ? ಸೆಕೆಂಡ್ ಕ್ವಶನ್ ಬನ್ನಿ. ಸ್ಟೇಟ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಅನ್ನೋ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ಇದನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲೂ ಕೇಳುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸ್ ಏನಿದೆ ಅಷ್ಟೂ ಕೂಡ ನೀವು ಕಲ್ತ್ಕೊಂಡಿರಬೇಕಾಗತ್ತೆ. ಅವರು ಇಲ್ಲಿ 2 ಕಂಟೆಂಟ್ನ ಕೇಳಿದ್ದಾರೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ಏನು ಅಂತ ಹೇಳಿದ್ರೆ, ಮಾರ್ಕ್ಸ್ ಲೆಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಬರೆಯೋದಾದರೆ ಹೇಗೆ ಬರಿತೀನಿ, ಅವರು 2 ಕಂಟೆಂಟ್ನ ಕೇಳಿದರೆ ನಾವು 4 ಬರಿತೀವಿ. ಆ ರೀತಿ ಬರೆದಾಗ ಏನಾಗುತ್ತೆ, 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇಲ್ಲ ನಿಮಗೆ 2 ಗೊತ್ತಿದೆ ಅಂತ ಹೇಳಿದ್ರೆ 2 ಕೂಡ ಬರಿಬಹುದು, 4ನೇ ಬರಿಬೇಕು ಅಂತ ಅಲ್ಲ. ಇಲ್ಲಿ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡಿಗೆ ನಾನು ದ ನೇಮ್ ಆಫ್ ದ ಫರ್ಮ್, ನೇಮ್ ಆ್ಯಂಡ್ ಡೀಟೇಲ್ಸ್ ಆಫ್ ಆಲ್ ಪಾರ್ಟ್ನರ್ಸ್, ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್, ಪ್ರಾಫಿಟ್ ಆರ್ ಲಾಸ್ ಶೇರಿಂಗ್ ರೇಷಿಯೋ ಅಂತ ಬರೆದಿದ್ದೀನಿ. ನೀವು ಯಾವ ಕಂಟೆಂಟ್ಸ್ನ ಬೇಕಾದರೂ ಬರಿಬಹುದು. ನೆಕ್ಸ್ಟ್ ಕ್ವಶನ್, ವಾಟ್ ಯು ಮೀನ್ ಬೈ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದ್ದಾರೆ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ದಾರೆ. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ಬಿಸ್ನೆಸ್ ಓನ್ಡ್ ಬೈ ಇಟ್ಸ್ ಇನ್ವೆಸ್ಟರ್ಸ್ ವಿತ್ ಈಚ್ ಇನ್ವೆಸ್ಟರ್ ಓನಿಂಗ್ ಎ ಶೇರ್ ಬೇಸ್ಡ್ ಆನ್ ದ ಅಮೌಂಟ್ ಆಫ್ ಜಾಯಿಂಟ್ ಸ್ಟಾಕ್ ಪರ್ಚೇಸ್ಡ್. ಆರ್ ಇನ್ನೊಂದು ಮೀನಿಂಗ್ನ ಬೇಕಾದರೂ ಬರೀಬಹುದು. ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎ ಬಿಸ್ನೆಸ್ ಎಂಟಿಟಿ ಇನ್ ವಿಚ್ ಶೇರ್ಸ್ ಆಫ್ ದ ಕಂಪನಿ ಸ್ಟಾಕ್ ಕ್ಯಾನ್ ಬಿ ಬಾಟ್ ಆ್ಯಂಡ್ ಸೋಲ್ಡ್ ಬೈ ಶೇರ್ ಹೋಲ್ಡರ್ಸ್. ಸೊ 2ರಲ್ಲಿ ಯಾವುದಾದ್ರೂ ಒಂದು ಮೀನಿಂಗ್ನ ನೀವು ಬರಿಬಹುದು. ಇದಕ್ಕಿಂತನೂ ಲಾಂಗ್ ಮೀನಿಂಗ್ ನಿಮ್ಮ ಹತ್ರ ಇದ್ರೂ ಕೂಡ ಬರಿಬಹುದು, ಬಟ್ 2ರಲ್ಲಿ ಒಂದು ಮೀನಿಂಗ್ನ ಬರೀರಿ. ಇದು 2 ಮೀನಿಂಗ್ನ ಬರಿಬೇಕು ಅಂತ ಏನಿಲ್ಲ, ಒಂದು ಮೀನಿಂಗ್ನ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟು, ವಾಟ್ ಯು ಮೀನ್ ಬೈ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಆರ್ ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಅಂತ ಕ್ವಶನ್ನ ಕೇಳಿದ್ದಾರೆ. ಅದಕ್ಕೆ ಮೀನಿಂಗ್ನ ಏನು ಬರೀತೀರಾ? ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್ ಆರ್ ಪಬ್ಲಿಕ್ ಎಂಟರ್ಪ್ರೈಸಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ಎ ಸ್ಪೆಷಲ್ ಆ್ಯಕ್ಟ್ ಆಫ್ ದ ಪಾರ್ಲಿಮೆಂಟ್. ಇದನ್ನು ಬರೀಲೇಬೇಕು. ಆಯಿತಾ? ನೆಕ್ಸ್ಟು, ಎ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಈಸ್ ಎ ಬಾಡಿ ಕಾರ್ಪೊರೇಟ್ ಫಾರ್ಮ್ಡ್ ಬೈ ಎ ಸ್ಪೆಷಲ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಬೈ ದ ಸೆಂಟ್ರಲ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಸೊ ಇದು 2 ಕೂಡ ಬರೆಯೋದು ಒಳ್ಳೆಯದು. ಬೈ ಚಾನ್ಸ್ ನಿಮಗೆ ಇದು 2 ಬರೀಲಿಕ್ಕೆ ಕಷ್ಟ ಆದರೆ ಫಸ್ಟ್ ಮೀನಿಂಗ್ ಏನಿದೆಯಲ್ಲ ಇದನ್ನು ಬರೀರಿ. ಇದು ಬರೆದಾದ್ರ ಮೇಲೆ ಒಂದು ಸಿಂಪಲ್ ಮೀನಿಂಗ್ ನಿಮಗೇನು ಗೊತ್ತಿದೆ, ಒಂದು 2 ಲೈನ್ಸಿನ ಮೀನಿಂಗು, ಅದನ್ನು ನೀವು ಬರಿಬಹುದು. ನೆಕ್ಸ್ಟ್ ಕ್ವಶನು 17th ಕ್ವಶನು, ವಾಟ್ ಈಸ್ ಇ ಬ್ಯಾಂಕಿಂಗ್?
ಇ ಬ್ಯಾಂಕಿಂಗ್ ಆರ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಆಲ್ಮೋಸ್ಟ್ ಇದಕ್ಕೆ ಎಲ್ರಿಗೂ ಕೂಡ ಮೀನಿಂಗ್ ಗೊತ್ತಿರುತ್ತೆ. ನಿಮಗೆ ಯಾವ ಮೀನಿಂಗ್ ಗೊತ್ತಿದೆ ಅದನ್ನು ಬರಿಬೋದು. ನೋಡಿ, ಇಲ್ಲಿ ನಾನು ಲೆಂತಿ ಆನ್ಸರ್ನ ಬರೆದಿದ್ದೀನಿ ಬಿಕಾಸ್ ನನಗೆ 2 ಮಾರ್ಕ್ಸ್ ಸಿಗಲೇಬೇಕು ಅನ್ನುವಂತಹ ಒಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಬರೆದಿರೋವಂಥದ್ದು. ಸೊ ಸ್ಟೂಡೆಂಟ್ಸ್, ಇ ಬ್ಯಾಂಕಿಂಗ್ ಈಸ್ ಎ ಸರ್ವಿಸ್ ಪ್ರೊವೈಡೆಡ್ ಬೈ ದ ಬ್ಯಾಂಕ್ಸ್ ದಟ್ ಎನೇಬಲ್ಸ್ ಎ ಕಸ್ಟಮರ್ ಟು ಕಂಡಕ್ಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಸಚ್ ಆಸ್ checking accounts, applying for loans or paying bills over the internet using a ಪರ್ಸನಲ್ ಕಂಪ್ಯೂಟರ್ ಆರ್ ಮೊಬೈಲ್. ಗೊತ್ತಾಯ್ತಲ್ಲ? ಈ ರೀತಿಯಾಗಿರುವಂಥ ಒಂದು ಮೀನಿಂಗ್ನ ಬರಿಬೇಕು. ಆಲ್ಮೋಸ್ಟ್ ಇದೇ ಮೀನಿಂಗು ಎಲ್ರಿಗೂ ಕೂಡ ಸಿಕ್ಕಿರುತ್ತೆ ಅಥವಾ ಕಾಲೇಜಲ್ಲಿ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಈ ಮೀನಿಂಗ್ನ ಬರಿಬಹುದು. ನೆಕ್ಸ್ಟ್ ಕ್ವಶನ್, 18th ಕ್ವಶನ್. ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸಬಹುದು. ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಟೆಲಿಕಾಮ್ ಸರ್ವೀಸಸ್. ಯಾವುದಾದ್ರೂ 2 ಟೆಲಿಕಾಮ್ ಸರ್ವೀಸಸ್ನ ಬರೀರಿ ಅಂತ ಹೇಳಿದ್ದಾರೆ. ನೋಡಿ, ನಾನು ಸೆಲ್ಯುಲಾರ್ ಮೊಬೈಲ್ ಸರ್ವೀಸಸ್, ರೇಡಿಯೋ ಪೇಜಿಂಗ್ ಸರ್ವೀಸಸ್, ಫಿಕ್ಸ್ಡ್ ನೆಟ್ವರ್ಕ್ ಸರ್ವೀಸಸ್, ಕೇಬಲ್ ಸರ್ವೀಸಸ್, ವಿಸ್ಯಾಟ್ ಆ್ಯಂಡ್ DTH ಇಷ್ಟನ್ನು ಬರೆದಿದ್ದೀನಿ. ಅದರ ಅರ್ಥ ಇಷ್ಟನ್ನು ಬರಿಬೇಕು ಅಂತಲ್ಲ, ಬಟ್ ಇಷ್ಟು ಬರೀಲಿಕ್ಕೆ ನನಗೇನು ಕಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಬರೆದಿದ್ದೀನಿ. ಅದನ್ನು ನೀವು ಕೂಡ ಬರಿಬಹುದು. ಪಾಯಿಂಟ್ಸ್ ಜಾಸ್ತಿ ಬರೆಯೋದ್ರಿಂದ ವ್ಯಾಲ್ಯೂಯೇಟರ್ಗೆ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಒಂದೇ ರೀಸನ್ನು. ನಾವು ಅಷ್ಟೇ ವ್ಯಾಲ್ಯೂಯೇಷನ್ ಮಾಡುವಾಗ ಸ್ಟೂಡೆಂಟ್ಸು ಜಾಸ್ತಿ ಬರೆದ್ರೆ ಏನಾಗ್ತೀವಿ, ಅಟ್ರಾಕ್ಟ್ ಆಗ್ತೀವಿ. ಇವನಿಗೆ ಫುಲ್ ಮಾರ್ಕ್ಸ್ ಕೊಡೋಣ ಅಂತ ಹೇಳ್ಕೊಂಡು ಥಿಂಕ್ ಮಾಡ್ತೀವಲ್ವ. ಅದೇ ರೀತಿ ನನ್ನ ಸ್ಟೂಡೆಂಟ್ಸು ಕೂಡ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ ಅಂತ ಹೇಳಿದೆ ಅಷ್ಟೇ. ನಿಮಗೆ ಗೊತ್ತಿಲ್ಲ ಅಥವಾ ಬರೀಲಿಕ್ಕಾಗಿಲ್ಲ, ಕಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಪಾಯಿಂಟನ್ನೇ ನೀವು ಬರಿಬಹುದು. ನೆಕ್ಸ್ಟು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಇ ಕಾಮರ್ಸ್ ಆ್ಯಂಡ್ ಇ ಬಿಸ್ನೆಸ್ ಅಂತ ಕ್ವಶನ್ನ ಕೇಳಿದ್ದಾರೆ. 19th ಕ್ವಶನ್ ಅಲ್ವಾ. ಅದಕ್ಕೆ ನೀವೇನು ಮಾಡಬೇಕು, ಇ ಕಾಮರ್ಸು ಮತ್ತು ಇ ಬಿಸ್ನೆಸ್ಸಿಗೆ 2 ಡಿಫ್ರೆನ್ಸನ್ನು ಬರಿಬೇಕು. ಫಸ್ಟು ಡಿಫ್ರೆನ್ಸ್ ಯಾವುದು ಬರೀರಿ ಗೊತ್ತಿದೆಯಾ? ಇ ಕಾಮರ್ಸ್ ಈಸ್ ಎ ನ್ಯಾರೋ ಕಾನ್ಸೆಪ್ಟ್, ಇದು ಫಸ್ಟ್ ಪಾಯಿಂಟು. ಬಿಸ್ನೆಸ್ಸಿಗೆ ಇ ಬಿಸ್ನೆಸ್ ಈಸ್ ಎ ಬ್ರಾಡ್ ಕಾನ್ಸೆಪ್ಟು. ಇದು ನ್ಯಾರೋ ಕಾನ್ಸೆಪ್ಟು, ಇದು ಬ್ರಾಡ್ ಕಾನ್ಸೆಪ್ಟು. ಇದು ಒಂದು ಡಿಫ್ರೆನ್ಸ್ ಆಯಿತು. ಇಲ್ಲಿಗೆ 1 ಮಾರ್ಕ್ ಸಿಕ್ಕೋಯ್ತು. ನೆಕ್ಸ್ಟು, ಇನ್ನೊಂದು ಡಿಫ್ರೆನ್ಸ್ ಬರೆಯೋದಾದರೆ, ಇ ಕಾಮರ್ಸ್ ಅಂದರೆ ಏನು, ಇ ಬಿಸ್ನೆಸ್ ಅಂದರೆ ಏನು ಅಂತ ಮೀನಿಂಗ್ನ ಬರೆದ್ರೆ ಸಾಕು. ಇ ಕಾಮರ್ಸ್ ರೆಫರ್ಸ್ ಟು ದ ಪರ್ಫಾರ್ಮಿಂಗ್ ಆನ್ಲೈನ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಟ್ರಾನ್ಸಾಕ್ಷನ್ಸ್ ಓವರ್ ಇಂಟರ್ನೆಟ್. ಒನ್ಸ್ ಅಗೈನ್, ಇ ಕಾಮರ್ಸ್ ರೆಫರ್ಸ್ ಟು ದ ಪರ್ಫಾರ್ಮಿಂಗ್ ಆನ್ಲೈನ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಟ್ರಾನ್ಸಾಕ್ಷನ್ಸ್ ಓವರ್ ಇಂಟರ್ನೆಟ್. ಇ ಬಿಸ್ನೆಸ್ ಮೀನ್ಸ್ ಇ ಬಿಸ್ನೆಸ್ ರೆಫರ್ಸ್ ಟು ಪರ್ಫಾರ್ಮಿಂಗ್ ಆಲ್ ಟೈಪ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಥ್ರೂ ಇಂಟರ್ನೆಟ್. ಸೊ ಇದು 2 ಮೀನಿಂಗ್ನ ಬರೆದ್ರೆ ನಿಮಗೇನು 2 ಮಾರ್ಕ್ಸು ಸಿಗುತ್ತೆ. ಕೆಲವರು 3 ಮೀನಿಂಗ್ನ ಕೂಡ ಬರೀತಾರೆ. ಸ್ಮಾಲ್ ಯಾವುದಾದ್ರೂ ಡಿಫ್ರೆನ್ಸ್ ಇದ್ದರೆ, 1 ಲೈನಿಂದ ಯಾವುದಾದ್ರೂ ಡಿಫ್ರೆನ್ಸ್ ಬರೆದಿದ್ರೆ 3ನ ಬರೀತಾರೆ. ಬರೆಯೋದ್ರಿಂದ ಏನು ತಪ್ಪಿಲ್ಲ. ಮಸ್ಟ್ ಆ್ಯಂಡ್ ಶುಡ್ 2 ಡಿಫ್ರೆನ್ಸ್ ಅಂತೂ ಬರೀಲೇಬೇಕು. ಯಾಕಂದರೆ ಅವರು 2 ಮಾರ್ಕ್ಸಿಗೆ ಇಟ್ಟಿರೋದ್ರಿಂದ ಇದಕ್ಕೊಂದು ಪಾಯಿಂಟು ಅದಕ್ಕೊಂದು ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ ಅಂತಲ್ಲ. ಈ ಕಾಮರ್ಸಿಗೆ 2 ಪಾಯಿಂಟ್ಸು, ಈ ಬಿಸ್ನೆಸ್ಸಿಗೆ 2 ಪಾಯಿಂಟ್ಸು ಬರೀಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನು, ವಾಟ್ ಯು ಮೀನ್ ಬೈ AOA ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕೇಳಿದ್ದಾರೆ. ನೋಡಿ, ಇದು 2 ಕಾನ್ಸೆಪ್ಟು, MOA AOA 2 ಕೂಡ ಇಂಪಾರ್ಟೆಂಟು. ವಾಟ್ ಯು ಮೀನ್ ಬೈ MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಬೇಕಾದರೂ ಕೇಳ್ಬೋದು. ಸೊ 2 ಕಾನ್ಸೆಪ್ಟ್ನು ಕೂಡ ನೋಡ್ಕೊಂಡಿರಿ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ವಿತ್ ಇನ್ ಬ್ರಾಕೆಟ್ AOA ಈಸ್ ಎ ಡಾಕ್ಯುಮೆಂಟ್ ಕಂಟೈನಿಂಗ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ಗವರ್ನ್ಸ್ ದ ಕಂಪನಿ. ಸಾಕಾಗುತ್ತೆ, ಇಷ್ಟೇ ಮೀನಿಂಗ್ ಸಾಕಾಗುತ್ತೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಈಸ್ ಎ ಡಾಕ್ಯುಮೆಂಟ್ ಕಂಟೈನಿಂಗ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ಗವರ್ನ್ಸ್ ದ ಕಂಪನಿ. ಇದನ್ನು ನೀವು ಬರೀಬೇಕು. ನೆಕ್ಸ್ಟು 21 ಕ್ವಶನ್, ಸ್ಟೇಟ್ 2 ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು. ಲಿಮಿಟೇಷನ್ಸ್ ಆರ್ ಡಿಸ್ಅಡ್ವಾಂಟೇಜಸ್ಸು. ನೋಡಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸಿನ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು 2 ಕೂಡ ಇಂಪಾರ್ಟೆಂಟು. ಕೆಲವು ಸಲ ಅಡ್ವಾಂಟೇಜನ್ನು ಕೇಳ್ಬೋದು, ಇಲ್ಲಿ ಡಿಸ್ಅಡ್ವಾಂಟೇಜ್ ಕೇಳಿದ್ದಾರೆ. ಸೊ 2 ಪಾಯಿಂಟನ್ನು ಬರೀರಿ. ನೋಡಿ, ಇಲ್ಲಿ ನಾನು 6 ಪಾಯಿಂಟ್ಸನ್ನು ಬರೆದಿದ್ದೀನಿ. ನಿಮಗೆ ಯಾವುದು ಈಸಿನೋ ಅದು 2 ಪಾಯಿಂಟನ್ನು ಬರೀಬಹುದು ನೀವು. ಹೈ ಆಪರೇಷನಲ್ ಕಾಸ್ಟ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸಿನ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ಹೈ ಆಪರೇಷನಲ್ ಕಾಸ್ಟ್, ಹೈ ಕಾಸ್ಟ್ ಆಫ್ ಕ್ಯಾಪಿಟಲ್, ರಿಸ್ಕ್ ಫ್ಯಾಕ್ಟರ್ಸ್, ಡಿಸ್ಟೆನ್ಸ್, ಆಬ್ಸೆನ್ಸ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್, ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಇದಿಷ್ಟು ಕೂಡ ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ನೆಕ್ಸ್ಟು 22nd ಕ್ವಶನ್. ಇದು ಕ್ವಶನ್ ಲಾಂಗ್ ಇದೆ, ಆನ್ಸರ್ ತುಂಬ ಚಿಕ್ಕದಾಗಿರುತ್ತೆ. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಸೂಟೇಬಲ್ ಫಾರ್ ಸೆಲ್ಲಿಂಗ್ ಥ್ರೂ ಆಟೋಮ್ಯಾಟಿಕ್ ವೆಂಡಿಂಗ್ ಮೆಷಿನ್. ಆಟೋಮ್ಯಾಟಿಕ್ ವೆಂಡಿಂಗ್ ಮೆಷಿನ್ ಥ್ರೂ ಸೇಲ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುವಂತಹ ಯಾವುದಾದ್ರೂ 2 ಪ್ರಾಡಕ್ಟ್ಸನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ನನಗೆ 2 ಮಾರ್ಕ್ಸು ನಿಮಗೆ ಸಿಗಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ನಾನು ಆನ್ಸರ್ನ ಬರೆದಿದ್ದೀನಿ. ನೀವು ಕೂಡ ಈ ರೀತಿಯಾಗಿ ಆನ್ಸರ್ನ ಬರೀಬಹುದು. ಯಾರಿಗೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ಅವರು ಜಸ್ಟ್ ಇದನ್ನು ಮಾತ್ರ ಬರೆದ್ರೆ ಸಾಕು, ಪ್ರಾಡಕ್ಟ್ ಹೆಸರು ಮಾತ್ರ ಬರೆದ್ರೆ ಸಾಕಾಗುತ್ತೆ. ಅದನ್ನು ಬಿಟ್ಟು ಯಾರು ಬರೆಯೋದಕ್ಕೆ ರೆಡಿ ಇದ್ದೀರಾ ಅವರು, ಎ ಫುಲ್ ಲೈನ್ ವೆಂಡಿಂಗ್ ಕಂಪನಿ ಮೇ ಸೆಟ್ ಅಪ್ ಸೆವೆರಲ್ ಟೈಪ್ಸ್ ಆಫ್ ವೆಂಡಿಂಗ್ ಮಷೀನ್ಸ್ ದಟ್ ಸೆಲ್ ಎ ವೈಡ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ಇದೊಂದು ಇಂಟ್ರೊಡಕ್ಷನ್ನು, ಇದನ್ನು ಬರಿಬೇಕು. ಬರೆದಾದ್ರ ಮೇಲೆ ಪ್ರಾಡಕ್ಟನ್ನು ನಾವು ಆಟೋಮೆಟಿಕ್ ವೆಂಡಿಂಗ್ ಮಿಷನ್ ಥ್ರೂ ಸೇಲ್ ಮಾಡ್ಬೋದು ಅಂತ ಹೇಳಿದ್ರೆ, ಕ್ಯಾಂಡಿ,
ಕುಕ್ಕೀಸ್, ಚಿಪ್ಸ್, ಫ್ರೆಶ್ ಫ್ರೂಟ್, ಕೋಲ್ಡ್ ಫುಡ್, ಕಾಫಿ. ಕ್ಯಾಂಡಿ, ಕುಕ್ಕೀಸ್, ಚಿಪ್ಸ್, ಫ್ರೆಶ್ ಫ್ರೂಟ್, ಕೋಲ್ಡ್ ಫುಡ್, ಕಾಫಿ. ಇದಿಷ್ಟು. ನೆಕ್ಸ್ಟು 23rd ಕ್ವಶನ್. ಗಿವ್ ದ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಒಂದು ಮೀನಿಂಗ್ನ ಬರಿಬೇಕು. ಇದಕ್ಕೆ ನಿಮಗೆ ಯಾವುದು ಈಸಿ ಮೀನಿಂಗ್ ಇದೆಯೋ ಅದನ್ನು ಬರಿಬೋದು. ನಾನು ಇಲ್ಲಿ ಬರೆದಿದ್ದೀನಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನದರ್ ಮೀನಿಂಗ್ ಅಂತ ಹೇಳಿದ್ರೆ ಇದನ್ನು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಒಂದು 2 ಲೈನಿಂದು ಚಿಕ್ಕದು ಒಂದು ಮೀನಿಂಗ್ನ ಬರೆದ್ಬಿಟ್ಟು ಆಮೇಲೆ ಒಂದು 3-4 ಲೈನಿಂದು ಒಂದು ಲಾಂಗ್ ಮೀನಿಂಗ್ನ ಬರೀರಿ, ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದು 6 ಲೈನಿಂದು ಒಂದೇ ಮೀನಿಂಗ್ನ ಬರಿಬೋದು. ಎರಡು ಕೂಡ ಸೇಮ್, ಆದರೆ ನೀವು ಮೀನಿಂಗ್ನ ಡಿವೈಡ್ ಮಾಡಿ ಡಬಲ್ ಮೀನಿಂಗ್ನ ಬರೆಯೋದ್ರಿಂದ ವ್ಯಾಲ್ಯೂಯೇಟರ್ಗೂ ಅಟ್ರಾಕ್ಟ್ ಆಗುತ್ತೆ, ನಿಮಗೂ ಕೂಡ ಎಲ್ಲೂ ಮಾರ್ಕ್ಸ್ ಲೆಸ್ ಆಗುವಂಥ ಚಾನ್ಸಸ್ ಇಲ್ಲ. ಇದನ್ನು ತಪ್ಪಾಗಿ ತಿಳ್ಕೊಂಡು 2 ಮೀನಿಂಗೇ ಬರೀಬೇಕು ಅಂತ ಅಲ್ಲ, ಮೀನಿಂಗ್ ಚಿಕ್ಕದಾಗಿದ್ದರೆ 2 ಮೀನಿಂಗ್ ಬರೀರಿ, ದೊಡ್ಡ ಮೀನಿಂಗ್ ಆದರೂ ಒಂದನ್ನೇ ಬರೀರಿ. ಓಕೆನಾ? ಇಂಟರ್ನ್ಯಾಷನಲ್ ಬಿಸ್ನೆಸ್ ರಿಲೇಟ್ಸ್ ಟು ಎನಿ ಸಿಚುವೇಶನ್ ವೇರ್ ದ ಪ್ರೊಡಕ್ಷನ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಕ್ರಾಸ್ ದ ಕಂಟ್ರಿ. ಇದು ಮೀನಿಂಗ್. ಈ ಮೀನಿಂಗ್ನ ಬರೆದ್ರೆ ಸಾಕು, ಅಥವಾ ನಿಮಗೆ ಗೊತ್ತಿರೋ ಮೀನಿಂಗ್ನ ಬರೀರಿ. ನೆಕ್ಸ್ಟು ವಾಟ್ ಯು ಮೀನ್ ಬೈ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಅಂತ ಮೀನಿಂಗ್ನ ಕೇಳಿದ್ದಾರೆ. ನೋಡಿ, ಫಸ್ಟು ಈ ಲೈನನ್ನು ಬರೀರಿ. ಎ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಈಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ಎಕ್ಸ್ಪೋರ್ಟ್ ಅಂತ ಬರೀರಿ. ದಿಸ್ ಈಸ್ ಅಂತ ಬರಿಬೇಡಿ, ಅದರ ನೇಮೇ ಬರೀರಿ. ಎ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಈಸ್ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ಎಕ್ಸ್ಪೋರ್ಟ್. ಎ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಸ್ಪೆಸಿಫೈಸ್ ದ ಕಂಟ್ರಿ ಇನ್ ವಿಚ್ ದ ಗೂಡ್ಸ್ ಬೀಯಿಂಗ್ ಎಕ್ಸ್ಪೋರ್ಟೆಡ್ ವರ್ ಪ್ರೊಡ್ಯೂಸ್ಡ್. ಈ ರೀತಿಯ ಒಂದು ಮೀನಿಂಗ್ನ ನೀವು ಬರೆದ್ರೆ ನಿಮಗೆ 2 ಮಾರ್ಕ್ಸು ಸಿಗುತ್ತೆ. ಇಲ್ಲಿಗೆ ಮಾಡೆಲ್ ಕ್ವಶನ್ ಪೇಪರ್ ಫಸ್ಟಿನ 1 ಮಾರ್ಕ್ ಕ್ವಶನ್ ಏನಿದೆ ಸೆಕ್ಷನ್ ಎ, ಸೆಕ್ಷನ್ ಬಿ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ ಸೆಕ್ಷನ್ ಸಿಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ರೀತಿಯಾಗಿ ಕ್ವಶನ್ನ ಕೇಳ್ತಾರೆ, ಅದಕ್ಕೆ ಯಾವ ರೀತಿಯಾಗಿ ನೀವು ಆನ್ಸರ್ನ ಬರೀಬೇಕು. ಆಲ್ಮೋಸ್ಟ್ ಎಲ್ರಿಗೂ ಕ್ವಶನ್ ಗೊತ್ತಿದೆ, ಆನ್ಸರ್ನ ಯಾವ ರೀತಿ ಬರೀಬೇಕು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಸುಮ್ಮನೆ ಅವರು ಮಾರ್ಕ್ಸನ್ನು ಕೊಡೋದಿಲ್ಲ. ಆ ಬರೆಯುವಂತಹ ಮೆಥಡು, ಅದಕ್ಕೆ ಆನ್ಸರ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ಚಾನಲ್ನ ನೋಡ್ತಾ ಇರಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್, ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಂಥ ಕಾನ್ಸೆಪ್ಟಿನ ವೀಡಿಯೋಸ್ ಅಪ್ಲೋಡ್ ಆಗಿದೆ ಅಂತ ಹೇಳ್ಕೊಂಡು ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಸ್ಟೇ ಸೇಫ್, ಸ್ಟೇ ಹೋಮ್.